ಆದ ನಂತರ ಸರ್ ಮೇಲೆ ನಮ್ಮ ಸಾದಿಕ್ ಪೈಲ್ವಾನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಒಂದೇ ಮನೆಯವರು, ಒಂದೊಮ್ಮೆ ಅಣ್ಣ ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟವು ಏನೋ ಒಂದು ಸ್ವಲ್ಪ ಇದಾಗಿದ್ವು, ಆದರೂ ಮುಂಚಿನಿಂದಲೂ ಅವ್ರು ಯಾವಾಗಲೂ ನನಗೆ ಗೊತ್ತಿತ್ತು. ಅವರು ಯಾವಾಗಲೂ ನಮಗೆ ಬೆಂಬಲ ಸೂಚನೆ ಇದ್ದಾರೆ. ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸಿ ಅವರ ಎಲ್ಲ ಮನೆತನದವರು, ಸಾದಿಕ್ ಪೈಲ್ವಾನ್ ಅವರು ಮನೆತನದವರು, ತಮ್ಮ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಣ್ಣನ ಮಕ್ಕಳು, ಅಳಿಯಂದರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಸಮಾಧಾನವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಸರ್, ಯಾವುದೇ ಗದ್ದಲ ಇಲ್ಲದೆ, ಗೊಂದಲ ಇಲ್ಲದೆ. ಆದರೆ ಇವತ್ತು ಬಿಜೆಪಿ ಆಫೀಸ್ ಮುಂದೆ ಒಂದು ಹೈಡ್ರಾಮಾ ನಡೀತು, ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಸರ್. ನನಗೆ ಗೊತ್ತಿಲ್ಲಪ್ಪ, ಅದು ಅವರು ಹಂಗೆ ಹೇಳ್ಬಾರ್ದು, ಇವರು ಹಂಗೆ ಹೇಳ್ಬಾರ್ದು, ಇದು ಒಂದಕ್ಕೊಂದು ಬೆಳ್ಕಂತ ಹೋಗ್ತೈತಿ. ಅದಕ್ಕೆ ಎಲ್ಲರೂ ಸೇರಿ ನಾನು ಫಸ್ಟ್ ಹೇಳೇನಿ, ಸ್ನೇಹ ಮನೋಭಾವದಿಂದ ನಮ್ಮ ಅಭ್ಯರ್ಥಿನೂ ನನ್ನ ಹತ್ರ ಭಾಳ ಚೆನ್ನಾಗದಾರ. ಯಾರು? ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ಅವ್ರ ಮಗ, ದಾಸ್ ಕರಿಯಪ್ಪರ ಮಗ. ಈಗಲ್ಲ, ಮುಂಚೆ ಜನತಾ ಪಕ್ಷ ಇದ್ದಾಗೂ ನನಗೆ ಪರಿಚಯ, ಅವ್ರ ಅಪ್ಪರ ಕಾಲದಾಗೂ ಪರಿಚಯ. ಅದಕ್ಕೆ ನಾನು ಫಸ್ಟೇ ಹೇಳಿದ್ನಲ್ಲ, ಫಸ್ಟ್ ಇಂಟರ್ವ್ಯೂಲ್ಲೇ ಹೇಳಿದ್ದೀನಿ, ಎಲ್ಲರೂ ಸೇರಿ ಒಳ್ಳೆ ಇದ್ರ ಮನೋಭಾವದಿಂದ ಹೋಗೋಣ, ಒಳ್ಳೆ ನಕ್ಕಂತ ಎಲೆಕ್ಷನ್ ಮಾಡೋಣ, ಚುನಾವಣೆ ಮಾಡೋಣ. ಸೋಲು ಗೆಲುವು ಮುಖ್ಯ ಅನ್ನೋದಕ್ಕಿಂತ ಒಂದು ಸ್ನೇಹ ಮನೋಭಾವದಲ್ಲಿ ಚುನಾವಣೆ ಮಾಡಿ ಒಳ್ಳೆಯ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಒಂದು ಅಭಿಪ್ರಾಯನೂ ಐತಿ ಜನಗಳದು ಅಂತ ನನಗೆ ಅನಿಸ್ತದೆ. ಭರವಸೆ ಕೊಟ್ಟಿದ್ದಾರೆ ಸರ್ ಅಂತ ಸುಳ್ಳಪ್ಪ, ನೀವು ಟಿ ವಿನರದಿರಲ್ಲ, ನೀವು ಏನು ಕೇಳಬೇಡ, ಏನು ಹೇಳಿಲ್ಲ. ಇಲ್ಲಪ್ಪ, ಯಾವುದೂ ಇಲ್ಲ. ಅವ್ರಿಗೆ ಪಾಪ ನೋಡು, ಅವನು ಪೈಲ್ವಾನ ಒಳ್ಳೆ ಮನುಷ್ಯ, ಅವನಿಗೆ ದಿಕ್ ತಪ್ಸೋರು ಭಾಳ ಜನ ಸೇರ್ಕೊಂಡಿದ್ರು. ಆ ದಿಕ್ ತಪ್ಸಿರೋದು ಹಂಗಾಗಿದ್ದಷ್ಟೇ. ಯಾವತ್ತು ನೀವು ಸುವರ್ಣ ಇಂಟರ್ವ್ಯೂನಾಗ ನೋಡಿದ್ರಲ್ಲಪ್ಪ, ಕ್ಲಿಯರ್ ಕಟ್ಟಾಗಿ ಮಾತಾಡಿದ್ರು. ಸೇಮ್ ಅದ್ರ ಪ್ರಕಾರನೇ ಕ್ಲಿಯರ್ ಕಟ್ಟಾಗಿ ಅವರು ಹಂಗೆ ಸುಳ್ಳು ಹೇಳಲ್ಲ. ಸಾದಿಕ್ ಯಾವಾಗಲೂ ಯಾವುದೇ ವಿಚಾರ ಆಗಲಿ ಸುಳ್ಳು ಹೇಳಲ್ಲ. ಏನು ಇದ್ದಿದ್ದಂಗೆ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕರೆಕ್ಟಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾವ ಆಸೆ ಆಮಿಷಗೂ ಒಳಗಾಗಿಲ್ಲ. ಯಾವುದೇ ಇದು ಥರವಾದ ನಾನೇ ಹೇಳಿದ್ದೆ, ನಾನೇ ಮುಖ್ಯಮಂತ್ರಿಗಳ ಹತ್ರ, ಆಮೇಲೆ ಸುರ್ಜಿವಾಲ್ ಅವ್ರ ಹತ್ರ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತನಾಡಿ, ಅವ್ರು ಕೂಡ ಫೋನ್ನಾಗೂ ಮಾತನಾಡಿಸಿ ಅವರು ನಾನೇ ಬಂದು ಕಾಣ್ತೇನೆ ಅಂತ ಹೇಳಿದರು ಸಾದಿಕ್ಕು. ಅದು ಕಂಡಿದ್ದು ಒಂದು ದಿವಸ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಇನ್ನು ಟೈಮ್ ಆಗಿತ್ತು ಬಿ ಫಾರಮ್ದು. ಹಂಗಾಗಿ ಎಲ್ಲರೂ ಸೇರಿ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅಲ್ಲಿ ಅವ್ರ ಜೊತೆಗೆ ಒಂದು ಚಹಾ ಕುಡಿದು ರಾಜಿಯಾಗಿ ಬಂದಿದ್ದಾರೆ. ಡೆಲ್ಲಿ ರಾಜಕೀಯ ಮಾಡಿದವರು ಈ ಥರ ಡೆಲ್ಲಿ ರಾಜಕೀಯ ಮಾಡಿದವರು 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ ಸರ್. ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಸಿಎಂ ಇಬ್ರಾಹಿಂ ಕೂಡ ಗೊತ್ತಿಲ್ಲಪ್ಪ, ನನಗೆ ಕೇಳಿಲ್ಲ. ಯಾರಿಗೆ? ಇದು ಸಿಎಂ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನು 11 ಜನ ಮುಸ್ಲಿಂ ಕಣದಲ್ಲಿದ್ದಾರೆ ಸರ್. ಅದರಲ್ಲಿ ಒಬ್ಬರಿಗೆ ಸಿಎಂ ಇಬ್ರಾಹಿಂ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಸಮರ್ಥ ಅವರ ರಿಸಲ್ಟ್ಗೆ ಏನಾದರೂ ಪೆಟ್ಟು ಕೊಡುತ್ತಾ ಅಂತ ನನಗೆ ಅವ್ರಿಗೆಲ್ಲರಿಗೂ ಸೇರಿ ಎಲ್ಲರಿಗೂ ಮನವೊಲಿಸಿ ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ರಿ ಅಂತ ಕೇಳ್ಕೊಂತೀನಿ. ಇನ್ನೂ ಟೈಮ್ ಐತಿ, ಕೇಳ್ಕೊಂಡು ಒಮ್ಮತದಿಂದ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲ ಸರ್, ಡೆಲ್ಲಿ ರಾಜಕೀಯ ಮಾಡಿದವರು ಈ ಥರ ಏನಾದರೂ ಗೊಂದಲ ಸೃಷ್ಟಿ ಮಾಡಿದ್ರು? ಗೊತ್ತಿಲ್ಲಪ್ಪ ನನಗೆ. ಅಲ್ಲ, ನೀವೇ ಹೇಳಿದ್ರಿ ಸರ್. ಆ ಡೆಲ್ಲಿ ರಾಜಕೀಯ ಅಂದರೆ ಸ್ವಲ್ಪ ಜನ ಇರ್ತಾರೆ, ಏನು ಮಾಡೋಕ್ಕೆ ಯಾರು ಸರ್? ನೀವು ಹೇಳ್ಬೇಕಪ್ಪ, ನಿಮಗೆಲ್ಲ ಗೊತ್ತಿರ್ತೈತಿ ಪ್ರತಿಯೊಂದು ಗಲ್ಗಲ್ಲಿಗೆ. ಒಳ್ಳೆ ಇನ್ನೂ ಗೊತ್ತಾಗಲ್ಲ, ಇನ್ನೂ ಟೈಮ್ ಐತಿ, ಇನ್ನೂ 10 ದಿವಸದ ಮೇಲೆ ಟೈಮ್ ಐತಿ. ಏನೇನು ಬೆಳವಣಿಗೆ ಆಗ್ತೈತಿ ಇದ್ರ ಬಗ್ಗೆ ನಾನು ಅಷ್ಟೇ ಕೇಳ್ಕೊಳೋದು, ನಮ್ಮ ಕಾರ್ಯಕರ್ತರಿಗೆ ಎಲ್ಲರನ್ನೂ ಒಗ್ಗಟ್ಟಿನಿಂದ, ಎಲ್ಲರನ್ನೂ ಸ್ನೇಹ ಮನೋಭಾವದಿಂದ ಎಲ್ಲ ಸಮಾಜದವ್ರನ್ನ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲು ಕೆರೆದು ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ. ಬಾಯಿ ಸಿಕ್ಕಂಗೆ ಮಾತಾಡೋದು ಬಿಡಬೇಕು, ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಈ ಚುನಾವಣೆನ ಎದುರಿಸ. ಓಕೆ ಸರ್. ಏನಪ್ಪ ಮಾತಾಡೋದು ಸ್ವಲ್ಪ ತಡ ಮಾಡಿದ್ದಕ್ಕೆ ಇದೆಲ್ಲ ಗೊಂದಲ ಆತ ಅನಿಸ್ತೈತಲ್ಲ. ಅಂದ್ರೆ ಸಾದಿಕ್ ಪೈಲ್ವಾನ್ ಮೊದಲೇಕೆ ನೀವು ಮಾತಾಡಿದ್ರೆ ಸನ್ಮಾನ ಆಗ್ತಿತ್ತು ಅಂತ ಹೇಳ್ತೀವಿ. ಸಾದಿಕ್ ಪೈಲ್ವಾನ್ ಹೊರಗ್ನೇನಲ್ಲಪ್ಪ, ಹೊರಗ್ನೇನಾದ್ರೂ ಮಾತಾಡಬೇಕು. ಎಲ್ಲರೂ ಮನೆಯಾರ ನಾವು. ಈಗ ನಾವು ಸಾದಿಕ್ ಪೈಲ್ವಾನ್ ಈಗ ಮನೆಗೆ ಕರೆದಾನ ಅಂದಿರಲ್ಲಪ್ಪ. ಈಗ ನಾನು ಭಾಳ ಸತಿ ಬಂದಾನೆ, ಲೆಕ್ಕ ಇಲ್ದಷ್ಟು ಸತಿ ಮನೆಗೆ ಬಂದು ಉಂಡಾನಿ. ಈಗ ಅಯ್ಯೂ ಮನ್ಯಾಗ ಅದಾನೆ, ಅಯ್ಯೂ ಮನ್ಯಾಗ ಉಂಡಾನಿ. ಹಾಂ, ಎಲ್ಲರ ಮನ್ಯಾಗ ನಮ್ಮದೇನು, ನಾನು ಯಾವಾಗ ಕರೆದ್ರೂ ಒಂದೊಮ್ಮೆ ಹೋಗಿರ್ತೀವಿ, ಜೊತೆಗೆ ಸ್ನೇಹ ಮನೋಭಾವದಾಗ ಅದಕ್ಕೆ. ಜಮೀರ್ ಅವರು ಬರ್ತಾರೆ ಸರ್.
ಗೊತ್ತಿಲ್ಲಪ್ಪ ನನಗೆ, ಕೇಳಬೇಕು. ಅವ್ರಿಗೆ ಬರೋಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದರು ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಬರಲಿಲ್ಲ